ಜೈನ ಪಂಥದ ಭಗವಾನ್ ಮಹಾವೀರರು ಬ್ರಹ್ಮಚಾರಿಗಳಿಗೆ ಹಾಲು ಉಪಯುಕ್ತವಲ್ಲ ಅಂತ ಹೇಳಿರೋದಂತೆ. ಒಂದರ್ಥದಲ್ಲಿ ಕಾಮಸೂತ್ರದಲ್ಲಿ ವಾತ್ಸಾಯನರು ಹೇಳಿರೋದಕ್ಕೂ ಭಗವಾನ್ ಮಹಾವೀರ ಹೇಳಿರೋದಕ್ಕೂ ಯಾವುದೇ ವಿರೋಧವಿಲ್ಲವಂತೆ. ಏಕೆಂದರೆ ಭೋಗದ ಸಾಧಕರಿಗೆ ಹಾಲು ಉಪಕಾರಿಯಾದರೆ ಯೋಗದ ಸಾಧಕರಿಗೆ ಹಾಲು ಅಪಾಯಕಾರಿಯಾದುದಂತೆ. ಇನ್ನು ಗೋವಿನ ಹಾಲು ಅದರ ದೇಹಕ್ಕೆ ಅವಶ್ಯಕವಾದ ಪೂರೈಕೆಗಳನ್ನು ಪೂರೈಸಲು ಮತ್ತು ಅವುಗಳಲ್ಲಿ ವೀರ್ಯವನ್ನು ವೃದ್ಧಿಸಲು ಸಹಕಾರಿಯಾದುದಾಗಿದೆಯಂತೆ. ಹಾಗೆಯೇ ಗೋವು ಸಹ ತನಗೆ ಹುಟ್ಟೋ ಕಂದಮ್ಮನಿಗೆ ಬೇಕಾದ ಶಕ್ತಿಗನುಗುಣವಾಗಿಯೇ ತನ್ನ ದೇಹದಲ್ಲಿ ಹಾಲನ್ನು ಉತ್ಪತ್ತಿ ಮಾಡುತ್ತದೆಯಂತೆ. ಇದರಿಂದ ಗೋವು ಹಾಲನ್ನು ಉತ್ಪತ್ತಿ ಮಾಡೋದು ಮನುಷ್ಯನಿಗಾಗಿ ಅಲ್ಲ, ಬದಲಿಗೆ ಅದರ ಕರುವಿಗಾಗಿ ಅನ್ನೋದು ಸ್ಪಷ್ಟವಾಗುತ್ತದೆಯಂತೆ. ಹೀಗಿರುವಾಗ ಇಂತಹ ಹಾಲನ್ನು ಮನುಷ್ಯ ಸೇವಿಸಿದರೆ ಅವನಲ್ಲಿ ಗೋವಿನಲ್ಲಿರಬೇಕಾಗಿದ್ದ ಎಲ್ಲ ಕಾಮದ ಚಟುವಟಿಕೆಗಳು ಸಹಜವಾಗಿ ಕಂಡುಬರುತ್ತವೆಯಂತೆ.